ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMRCLನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಸಾಲ್ವ್ ಮಾಡೋಣ. ಸೊ ಮೂವಿಂಗ್ ಆನ್ ಟು ದ ಫಸ್ಟ್ ಕ್ವೆಶನ್, ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಸೆಮಿಕಂಡಕ್ಟರ್ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಈಸ್ ಕಾಲ್ಡ್ ಆಸ್. ಸೊ ಒಂದು ಮಟೀರಿಯಲ್ನ ನಾನೇನು ಕ್ಲಾಸಿಫೈ ಮಾಡಿದ್ರೆ, ಸೊ ಮಟೀರಿಯಲ್ನ ನಾನು ಹೇಗೆ ಕ್ಲಾಸಿಫೈ ಮಾಡ್ಬೋದು? ಸೊ ಫಸ್ಟ್ ಕ್ಲಾಸಿಫಿಕೇಷನ್ ಏನು? ಕಂಡಕ್ಟರ್. ದ ಸೆಕೆಂಡ್ ಒನ್ ಈಸ್ ಇನ್ಸುಲೇಟರ್. ಇವೆರಡರ ಮಧ್ಯೆ ಬರೋದನ್ನೇ ಸೆಮಿಕಂಡಕ್ಟರ್ ಅಂತ ಕರಿತೀನಿ. ಸೊ ಕಂಡಕ್ಟರ್ನ ಡೆಫಿನಿಷನ್ ಏನಿದೆ? ವಿಚ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇನ್ಸುಲೇಟರ್ ವಿಚ್ ಬ್ಲಾಕ್ಸ್. ಸೆಮಿಕಂಡಕ್ಟರ್ ಸೊ ಟೆಂಪರೇಚರ್ ಅಥವಾ ಹೀಟ್ ಮುಖಾಂತರ ನೀವೇನಾದರೂ ವೇರಿ ಮಾಡಿದ್ರೆ ಅವಾಗ ಕಂಡಕ್ಟ್ ಮಾಡ್ಬೋದು, ಮಾಡ್ದಿರೋನು ಇರ್ಬೋದು. ಅದನ್ನು ಸೆಮಿಕಂಡಕ್ಟರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಅಂದರೆ ಇಂಪ್ಯೂರಿಟೀಸ್ ಅಥವಾ ಡೋಪೆಂಟ್ಸ್ ನೀವೇನಾದರೂ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತಾರೆ. ನೀವೇನಾದರೂ ಡೋಪೆಂಟ್ಸ್ ಅಥವಾ ಇಂಪ್ಯೂರಿಟೀಸ್ ಏನಾದರೂ ಆ್ಯಡ್ ಮಾಡಿದ್ರೆ ಅದನ್ನು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತಾರೆ. ಸೊ ಈ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರಲ್ಲಿ 2 ಟೈಪ್ಸ್ ಇದೆ. ಒಂದು ಎನ್ ಟೈಪ್, ಇನ್ನೊಂದು ಪಿ ಟೈಪ್. ಸೊ ಫಸ್ಟ್ ಕ್ವೆಶನ್ ಏನಿದೆ, ಆ ಸೆಮಿಕಂಡಕ್ಟರ್ ಇನ್ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ಫಸ್ಟ್ ಒನ್, ರೈಟ್. ಸೂಪರ್ ಕಂಡಕ್ಟರ್ ಅಂದ್ರೇನು? ರೆಸಿಸ್ಟೆನ್ಸ್ ವಿಲ್ ಬಿ ವೆರಿ ಲೆಸ್, ಅಪ್ರಾಕ್ಸಿಮೇಟ್ಲಿ 0 ಅಂತ ತೊಗೋಬೋದು. ಅಂದರೆ ಕಂಡಕ್ಟರ್ನಲ್ಲಿ ರೆಸಿಸ್ಟೆನ್ಸ್ ಸ್ವಲ್ಪ ಇರುತ್ತೆ, ಬಟ್ ಸೂಪರ್ ಕಂಡಕ್ಟರ್ನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಇರೋದಿಲ್ಲ. ಸೊ ದ ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಎ. ಸೆಕೆಂಡ್ ಕ್ವೆಶನ್, ಆ ರಿವರ್ಸ್ ಬಯಾಸ್ ಪಿ ಎನ್ ಜಂಕ್ಷನ್. ರಿವರ್ಸ್ ಬಯಾಸ್ ಅಂದರೆ ಏನು? ಲುಕ್ ಅಟ್ ದ ಥಿಂಗ್ಸ್. ಪಿ ಎನ್ ಅಂದರೆ ಏನು? ಪಿ ಆ್ಯಂಡ್ ಎನ್. ಪಿ ಅಲ್ಲಿ ಏನಿರುತ್ತೆ? ಹೋಲ್ಸ್ ಆರ್ ಮೋರ್ ಇನ್ ನಂಬರ್. ಎನ್ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೋರ್ ಇನ್ ನಂಬರ್. ಫಾರ್ವರ್ಡ್ ಬಯಾಸ್ ಅಂದರೆ ಪಿ ಸೈಡ್ಗೆ ನಾನು ಪಾಸಿಟಿವ್ ಕೊಡ್ತೀನಿ, ಎನ್ ಸೈಡ್ಗೆ ನೆಗೆಟಿವ್ ಕೊಡ್ತೀನಿ. ರಿವರ್ಸ್ ಬಯಾಸ್ ಅಂದೇನು? ಪಿ ಸೈಡ್ಗೆ ನೆಗೆಟಿವ್ ಕೊಡ್ತಾಯಿದ್ದೀನಿ, ಎನ್ ಸೈಡ್ಗೆ ಪಾಸಿಟಿವ್ ಕೊಡ್ತೀನಿ. ಸೊ ಎಲೆಕ್ಟ್ರಾನ್ಸ್ ಇರೋದೆಲ್ಲ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ, ಹೋಲ್ಸ್ ಎಲ್ಲ ಹೋಗಿ ರೀಕಂಬೈನ್ ಆಗುತ್ತೆ. ಅಂದರೆ ಏನು? ಕರೆಂಟ್ ಫ್ಲೋ ಆಗೋದಿಲ್ಲ. ಅಂದರೆ ಕರೆಂಟ್ ಫ್ಲೋ ಆದ್ರೂ ಮಿನಿಮಲ್ ಕರೆಂಟ್ ಅಥವಾ ಲೀಕೇಜ್ ಕರೆಂಟ್ ಅಂತ ಹೇಳ್ತೀನಿ. ಸೊ ಎಕ್ಸ್ಟ್ರೀಮ್ಲಿ ಸ್ಮಾಲ್ constant reverse current. So the suitable option that is going to follow is option D is correct. ಮೂರನೇ ಕ್ವೆಶನ್ ಏನಂತ ಕೇಳಿದ್ರೆ ಅಂತ ಹೇಳಿದ್ರೆ, ಅಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಆ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್. ಆ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್ ವಾಟ್? ಸೊ ನಾನು ಫಸ್ಟೇ ಹೇಳಿರೋ ಹಾಗೆ ಕ್ಲಾಸಿಫಿಕೇಷನ್ ಏನಿದೆ? ಕಂಡಕ್ಟರ್, ಸೆಮಿಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಇನ್ಸುಲೇಟರ್ ಅಟ್ ಎನಿ ಕಾಸ್ಟ್ ಇಟ್ ವಿಲ್ ನಾಟ್ ಕಂಡಕ್ಟ್. ಕಂಡಕ್ಟರ್ ಅಂದ್ರೇನು? ವಿಚ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. Semiconductor at 0 degree Kelvin, it behaves like insulator. At a room temperature, it behaves like an conductor. So room temperature and say suppose 27 degrees centigrade. 273 plus 27 degree centigrade is what? 300 Kelvin. So 300 degree Kelvin nalli it will act like a conductor, but at 0 temperature, 0 degree Celsius, you can take 0 degree Celsius, it behaves like an insulator. So option ಯಾವುದು ಫಾಲೋ ಆಗುತ್ತೆ? ಆಪ್ಷನ್ ಬಿ is going to follow. Fourth question, it belongs to ADC. The forbidden energy gap between the valence band and the conduction band will be wide in the case of. ಸೊ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಮಧ್ಯೆ ಗ್ಯಾಪ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಯಾವುದರಲ್ಲಿ? ಮೆಟಲಲ್ಲಿ. ಸೆಮಿಕಂಡಕ್ಟರ್ನಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಆದರೆ ನಾನೇನಾದರೂ ಇನ್ಸುಲೇಟರ್ ಅಂತ ತೊಗೊಂಡ್ರೆ ಇನ್ಸುಲೇಟರ್ನಲ್ಲಿ ಗ್ಯಾಪ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ದ ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಫಿಫ್ತ್ ಒನ್, ಸ್ಪಾಟ್ ದಿ ಆಡ್ ಮ್ಯಾನ್ ಔಟ್. ಅಲ್ಯೂಮಿನಿಯಂ, ಸಿಲ್ವರ್, ಪಾರ್ಸೆಲೈನ್, ಕಾಪರ್. ಸೊ ಪಾರ್ಸೆಲೈನ್ ಅಂದರೆ ಸೆರಾಮಿಕ್ ಅಂತ ಅರ್ಥ. ನಾವು ಮೆಟೀರಿಯಲ್ ನಾನೇನಾದರೂ ಕ್ಲಾಸಿಫೈ ಮಾಡಿದ್ರೆ ಕಂಡಕ್ಟರ್, ಇನ್ಸುಲೇಟರ್ ಆ್ಯಂಡ್ ಸೆಮಿಕಂಡಕ್ಟರ್. ಸೊ ಅಲ್ಯೂಮಿನಿಯಂ, ಸಿಲ್ವರ್, ಕಾಪರ್ ಆರ್ ವಾಟ್? ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬಟ್ ಸೆರಾಮಿಕ್ ಈಸ್ ವಾಟ್? ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. Porcelain, nothing but a ceramic which is odd man out. The period of revolution of geostationary satellite is. A rotation ಮತ್ತು revolution ಬಗ್ಗೆ ಐಡಿಯಾ ಇರಬೇಕು. ರೊಟೇಷನ್ ಅಂದ್ರೇನು? ಅದೇ ಆಕ್ಸಿಸ್ನಲ್ಲಿ ಏನಾದರೂ ರೊಟೇಟ್ ಆದರೆ ಅದನ್ನು ರೊಟೇಷನ್ ಅಂತ ಕರಿತೀನಿ.
ರಿವಾಲ್ವ್ ಆಗಿ ಏನು ಬರೋದನ್ನು ಅದನ್ನು ನಾನೇನಂತ ಕರಿತೀನಿ, ರೆವಲ್ಯೂಷನ್ ಅಂತ ಕರಿತೀನಿ. ಸೊ ದ ರೆವಲ್ಯೂಷನ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್ ವಾಟ್ 24 hours. ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ನಲ್ಲಿ ನಾವು ಪ್ಲೇಸ್ ಮಾಡ್ತಿರ್ತೀವಿ 36,000 kilometers ಫಾರ್ ಫ್ರಮ್ ದಿ ಅರ್ತ್ ಆರ್ಬಿಟಿಂದ. ಅರ್ತ್ ಡಿಸ್ಟೆನ್ಸ್ ಮತ್ತು ಸ್ಯಾಟಲೈಟ್ ಡಿಸ್ಟೆನ್ಸ್ ಇವೆರಡರ ಮಧ್ಯೆ ಎಷ್ಟಿರುತ್ತೆ, 36,000 kilometer. ಅದನ್ನು ಲೈನ್ ಆಫ್ ಸೈಟ್ ಮುಖಾಂತರ ನಾವು ಪಾಯಿಂಟ್ ಮಾಡಿರ್ತೀವಿ. ಸೊ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಈಸ್ ವಾಟ್ 24 hours. Option A is going to follow. The forbidden energy gap for germanium is, ನಾನು ನಿಮ್ಗೆ ಹೇಳಿದ್ದೀನಿ ಏನಂತ. In the case of semiconductor, the forbidden energy gap will be small. In the case of metal, approximately 0. In the case of insulator, it will be a large, more than 3.1 or 3.2. You can call it as an insulator. So 0.72 electron volt is the forbidden energy gap for germanium. So option C is going to follow. ಅದೇ ರೀತಿ you have to remember the energy gap of silicon. The energy gap of silicon ಎಷ್ಟಿರುತ್ತೆ, 1.21 electron volt. ನೆಕ್ಸ್ಟ್ ಗ್ಯಾಲಿಯಮ್ ಆರ್ಸನೈಡ್ ಎಷ್ಟಿರುತ್ತೆ, 1.4 electron volt. ಅದೇ ರೀತಿ ಇನ್ನು ಕೆಲವು ಎಕ್ಸಾಂಪಲ್ಸ್ ಬರುತ್ತೆ, ಅದೆಲ್ಲದ್ರದ್ದು ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅನ್ನೋದನ್ನು ನೀವು ತಿಳ್ಕೊಬೇಕು. ನೆಕ್ಸ್ಟ್, ದ ಎಲಿಮೆಂಟ್ ಯೂಸ್ ಇನ್ ಆನ್ ಎಲೆಕ್ಟ್ರಿಕ್ ಫಿಲಮೆಂಟ್ ಅಂದರೆ ಹಿಂದಿನ ಕಾಲದಲ್ಲಿ ಬಲ್ಬ್ ಇತ್ತಲ್ಲ, ಅದರಲ್ಲಿ ಫಿಲಮೆಂಟ್ ಅನ್ನೋದೊಂದಿತ್ತು. ಆ ಫಿಲಮೆಂಟ್ ಯಾವುದರಿಂದ ಮಾಡಿರ್ತಾರೆ, ಟಂಗ್ಸ್ಟನ್, ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 9ನೇ ಕ್ವಶನ್ ಏನೇ ಕೇಳಿದ್ರೆ ಅಂತ ಹೇಳಿದ್ರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸಸ್ ಎಲೆಕ್ಟ್ರಾನ್ ವಿಲ್ ಬಿ ಮೆಜಾರಿಟಿ ಕ್ಯಾರಿಯರ್ಸ್. ಇನ್ ದ ಕೇಸ್ ಆಫ್ ಪಿ ಟೈಪ್, ವಿಚ್ ಈಸ್ ಮೋರ್ ಇನ್ ನಂಬರ್, ಹೋಲ್ಸ್ ಆರ್ ಮೋರ್ ಇನ್ ನಂಬರ್. ಎನ್ ಟೈಪ್ನಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ಸ್. ಇನ್ ದ ಕೇಸ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ದಿಸ್ ಎನ್ ಆ್ಯಂಡ್ ಎನ್ ಕರೆಸ್ಪಾನ್ಸ್ ಟು ಯಾವ ಟರ್ಮಿನಲ್, ಎಮಿಟರ್ ಮತ್ತು ಕಲೆಕ್ಟರ್. ಪಿ ಅನ್ನೋದು ಬೇಸ್ ಟರ್ಮಿನಲ್. ಸೊ ಇದರಲ್ಲೂ ಜಾಸ್ತಿ ಕ್ಯಾರಿಯರ್ಸ್ ಯಾವುದಿರುತ್ತೆ, ಎಲೆಕ್ಟ್ರಾನ್ಸ್ ಆರ್ ಮೋರ್ ಇನ್ ನಂಬರ್. ಇದರಲ್ಲಿ ಹೋಲ್ಸ್ ಆರ್ ಮೋರ್ ಇನ್ ನಂಬರ್. ಬಟ್ ಇವೆರಡನ್ನೂ ನಾನೇನಾದರೂ ಕಂಪೇರ್ ಮಾಡಿಕೊಂಡ್ರೆ ಆನ್ಸರ್ ವಿಲ್ ಬಿ ಬಿ. ಇನ್ ದ ಕೇಸ್ ಆಫ್ ಎನ್ ಟೈಪ್ ಸೆಮಿಕಂಡಕ್ಟರ್, ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದನ್ನು ತುಂಬ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಬಿಕಾಸ್ ಇನ್ ದ ಕೇಸ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ರೀಕಾಂಬಿನೇಷನ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಅಂದರೆ ಎಮಿಟರ್ ಕರೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಬೇಸ್ ಕರೆಂಟ್ ಪ್ಲಸ್ ಕಲೆಕ್ಟರ್ ಕರೆಂಟ್, ರೈಟ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆ ಡೈನಮೋ ನೀವೆಲ್ಲ ನೋಡಿರ್ತೀರ, ಹಿಂದಿನ ಕಾಲದಲ್ಲಿ ಸೈಕಲ್ಗೆ ಲೈಟ್ ಇರಬೇಕಾಯ್ತು ಕಂಪಲ್ಸರಿ. ಸೊ ಅವಾಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಫಾರ್ ದಿ ಬ್ಯಾಕ್ ವೀಲ್, ಹಿಂದಿನ ಚಕ್ರಕ್ಕೆ ಒಂದು ಡೈನಮೋ ಅನ್ನೋದನ್ನು ಕನೆಕ್ಟ್ ಮಾಡ್ತಾಯಿದ್ರು. ಸೊ ನಾವೇನಾದರೂ ಸೈಕಲ್ನ ಪೆಡಲ್ ಮಾಡಿದ್ರೆ ಅದು ಡೈನಮೋ ವೀಲ್ಗೆ ರಬ್ ಆಗ್ತಾಯಿತ್ತು. ಸೊ ರಬ್ ಆಗಿ ನಮಗೆ ಎಲೆಕ್ಟ್ರಿಸಿಟಿ ಅನ್ನೋದು ಜನ್ರೇಟ್ ಆಗ್ತಾಯಿತ್ತು. ಆ ಎಲೆಕ್ಟ್ರಿಸಿಟಿನ ಏನಕ್ಕೆ ಯೂಸ್ ಮಾಡ್ತಾಯಿದ್ರು, ಫ್ರಂಟ್ ಲೈಟ್ ಅದನ್ನು ಗ್ಲೋ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಅಂದರೆ ಏನು, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಆ ರೊಟೇಷನ್, ಅದ್ರ ಫ್ರಿಕ್ಷನ್ನ ತಗೊಂಡು ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾಯಿದ್ರಿ. ಅಂದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. A supersonic plane flies at the speed greater than the speed of sound. Speed of sound ಎಷ್ಟಿರುತ್ತೆ, 300 meter per second. 300 meter per secondಗಿಂತ ಏನಾದರೂ ನಾವು ಫಾಸ್ಟಾಗಿ ಏನಾದರೂ ಟ್ರಾವೆಲ್ ಮಾಡಿದ್ರೆ, ಸೊ ಅದನ್ನು ನಾವು ಸೂಪರ್ಸಾನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಸೂಪರ್ಸಾನಿಕ್ ಪ್ಲೇನ್ಸ್ ಕೂಡ ಇಟ್ ವಿಲ್ ಬಿ ಟ್ರಾವೆಲಿಂಗ್ ಮೋರ್ ದೆನ್ 300 meter per second. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸೊ 12ನೇ ಕ್ವಶನಲ್ಲಿ ಏನು ಕೇಳಿದ್ರೆ ಅಂತ ಹೇಳಿದ್ರೆ, ದಿ ಕಾಮನ್ ರೆಫ್ರಿಜರೆಂಟ್ ಯೂಸ್ಡ್ ಇನ್ ದ ಡೊಮೆಸ್ಟಿಕ್ ರೆಫ್ರಿಜರೇಟರ್ ಈಸ್. ರೆಫ್ರಿಜರೇಟರ್ ಯು ಕ್ಯಾನ್ ರಿಲೇಟ್ ಇಟ್ ಟು ಫ್ರಿಜ್ ಆಲ್ಸೋ. ಸೊ ರೆಫ್ರಿಜರೇಟರ್ ಕೆಲಸ ಏನಂತ ಹೇಳಿದ್ರೆ, ಔಟ್ಸೈಡ್ ಟೆಂಪ್ರೇಚರ್ಗಿಂತ ಇನ್ಸೈಡ್ ಟೆಂಪ್ರೇಚರ್ ತುಂಬ ಕಡಿಮೆ ಇರಬೇಕು. ಸೊ ಇನ್ಸೈಡ್ ಟೆಂಪ್ರೇಚರ್ನ ನಾನೇನಾದರೂ ಕೂಲ್ ಮಾಡಬೇಕಂದ್ರೆ ನನಗೆ ಕೂಲೆಂಟ್ ಬೇಕು. ಸೊ ನಿಯಾನ್ ಆಗೋದಿಲ್ಲ, ಯಾಕಂತೇಳಿದ್ರೆ ವಿಚ್ ಈಸ್ ಆನ್ ಇನರ್ಟ್ ಗ್ಯಾಸ್. ಸ್ಪಿರಿಟ್ ನೋ, ಇನರ್ಟ್ ಗ್ಯಾಸ್ ನೋ. ಫ್ರಿಯಾನ್ ಅಥವಾ ಅಮೋನಿಯಾನ ನಾವು ಯೂಸ್ ಮಾಡ್ತೀವಿ. So a common refrigerant used in the domestic refrigerator is freon ಅಥವಾ ammonia.
ನೆಕ್ಸ್ಟ್ ಈ ಕನ್ವರ್ಷನ್ಸ್ ನಿಮಗೆ ತಿಳ್ಕೊಂಡಿರ್ಬೇಕು. ಎ ಸಿ ಟು ಎ ಸಿ ಇದನ್ನೇನಂತ ಕರೀತಾರೆ? ಸೈಕ್ಲೋ ಕನ್ವರ್ಟರ್ಸ್ ಅಂತ ಕರೀತಾರೆ. ಐ ರಿಪೀಟ್, ಸೈಕ್ಲೋ ಕನ್ವರ್ಟರ್ಸ್. ಎ ಸಿ ಟು ಡಿ ಸಿ it is done by rectifier circuits. ಯಾವುದಾದಿದೆ? ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಆ್ಯಂಡ್ ಬ್ರಿಡ್ಜ್ ರೆಕ್ಟಿಫೈರ್. ನೆಕ್ಸ್ಟ್ ಎ ಸಿ ಟು ಡಿ ಸಿ ಎಕ್ಸಾಕ್ಟ್ಲಿ ಮಾಡುತ್ತಾ? ನೋ, ಇಟ್ ಈಸ್ ಎ ಸಿ ಟು ಪಲ್ಸೇಟಿಂಗ್ ಡಿ ಸಿ. ನೆಕ್ಸ್ಟ್ ಡಿ ಸಿ ಟು ಎ ಸಿ, ಮನೇಲಿ ಏನಾದರೂ ಪವರ್ ಫೇಲ್ಯೂರ್ ಏನಾದರೂ ಆದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅ ಬ್ಯಾಟ್ರಿ ಬ್ಯಾಕಪ್. ಯಾವುದರಿಂದ ಬರುತ್ತೆ? ಇನ್ವರ್ಟರಿಂದ ಬರುತ್ತೆ. ನೆಕ್ಸ್ಟ್ ಒಂದು ವ್ಯಾಲ್ಯೂ ಆಫ್ ಡಿ ಸಿನ ಇನ್ನೊಂದು ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅ ಚಾಪರ್. ಸೊ ಚಾಪರ್ನಲ್ಲಿ ಏನು ಯೂಸ್ ಮಾಡ್ತೀರಿ? ಎರಡು ವಿಧಾನ ಇರುತ್ತೆ. ಯಾವುದಾದ್ರು? ಸ್ಟೆಪ್ ಅಪ್ ಚಾಪರ್ ಆ್ಯಂಡ್ ಸ್ಟೆಪ್ ಡೌನ್ ಚಾಪರ್. ಇಂಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಇನ್ಪುಟ್ ವೋಲ್ಟೇಜ್, ಇನ್ನೊಂದು ಇನ್ಪುಟ್ ವೋಲ್ಟೇಜ್ ಏನಿರುತ್ತೋ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಬರುತ್ತೆ, ಅದು ಸ್ಟೆಪ್ ಡೌನ್ ಚಾಪರ್ ಅಂತ ಕರಿತೀರಿ. ರೈಟ್? ಸೈಕ್ಲೋ ಕನ್ವರ್ಟರ್ಸ್. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೈಕ್ಲೋ ಕನ್ವರ್ಟರ್ಸ್? ವೆರಿ ವೆರಿ ಇಂಪಾರ್ಟೆಂಟ್. So a transformer is used to what? Increase or decrease AC voltage. So increase na ನಾನು ಏನಂತ ಕರಿಬೋದು? ಸ್ಟೆಪ್ ಅಪ್ ಅಂತ ಕರಿಬೋದು. ಡಿಕ್ರೀಸ್ ನಾನು ಏನಂತ ಕರಿಬೋದು? ಸ್ಟೆಪ್ ಡೌನ್ ಅಂತ ಕರಿಬೋದು. ಸೊ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಏನಂತ? ಸೊ ನಮ್ಮ ಟ್ರಾನ್ಸ್ಫಾರ್ಮರಲ್ಲಿ ಎರಡು ವೈಂಡಿಂಗ್ ಇರುತ್ತೆ. ಒಂದು ಪ್ರೈಮರಿ ವೈಂಡಿಂಗ್, ಇನ್ನೊಂದು ಸೆಕೆಂಡ್ರಿ ವೈಂಡಿಂಗ್. ಸೊ ಪ್ರೈಮರಿ ವೈಂಡಿಂಗ್ನ ನಾನು ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಸೆಕೆಂಡ್ರಿ ವೈಂಡಿಂಗ್ನ ನಾನು ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಪ್ರೈಮರಿ ವೈಂಡಿಂಗಲ್ಲಿರೋ ವೋಲ್ಟೇಜ್ನ ನಾನು ಏನಂತ ರೆಪ್ರೆಸೆಂಟ್ ಮಾಡ್ತೀನಿ? ವಿ ಪಿ. ಕರೆಂಟ್ ಗೆಟಿಂಗ್ ಇಂಟು ಈಸ್ ರೆಪ್ರೆಸೆಂಟೆಡ್ ಆಸ್ ಐ ಪಿ. ಅದೇ ರೀತಿ ಸೆಕೆಂಡ್ರಿ ವೈಂಡಿಂಗ್ನಲ್ಲಿರೋ ವೋಲ್ಟೇಜ್ನ ವಿ ಎಸ್ ಅಂತ ಕರಿತೀನಿ, ಕರೆಂಟ್ನ ಐ ಎಸ್ ಅಂತ ಕರಿತೀನಿ. ವೋಲ್ಟೇಜ್ ಈಸ್ ವಿ ಎಸ್, ಕರೆಂಟ್ ಈಸ್ ಐ ಎಸ್. ಸೊ ರಿಲೇಷನ್ ತಿಳ್ಕೊಳ್ಳಿ. ಇಟ್ ಈಸ್ ವಿ ಪಿ ಟೈಮ್ಸ್ ಆಫ್ ಐ ಪಿ should be equals to Vs times of Is. ಹಾಗಾದರೆ ಏನರ್ಥ? ಸೇ ಸಪೋಸ್ ಸ್ಟೆಪ್ ಅಪ್ ಅಂತ ನಾನು ತಿಳ್ಕೊಂಡ್ರೆ ವಿ ಎಸ್ ಈಸ್ ಗ್ರೇಟರ್ ದೆನ್ ವಿ ಪಿ, ಬಟ್ ದಿಸ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್. ಅಂದರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ಔಟ್ಪುಟ್ ವೋಲ್ಟೇಜ್ ಅನ್ನೋದು ಜಾಸ್ತಿ ಇರುತ್ತೆ. ರೈಟ್? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಔಟ್ಪುಟ್ ವೋಲ್ಟೇಜ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಬಿ ಎಮ್ ಆರ್ ಸಿ ಎಲ್ನಲ್ಲಿ ನಾವು ಫಸ್ಟ್ ಕನ್ವರ್ಷನ್ ಏನಿದೆ ಅಂತಂದರೆ 66 ಕಿಲೋವ್ಯಾಟ್ ಟು 33 ಕಿಲೋವ್ಯಾಟ್ಸ್ ನಾವು ಕನ್ವರ್ಟ್ ಮಾಡ್ತೀರಿ. ಅಂದರೆ ಏನು? ವೋಲ್ಟೇಜ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಬಟ್ ಕರೆಂಟ್ ಈಸ್ ಇನ್ಕ್ರೀಸಿಂಗ್ ಬೈ ದ ಸೇಮ್ ಕ್ವಾಂಟಿಟಿ. ಸೊ ಪವರ್ ಇನ್ ದ ಪ್ರೈಮರಿ ವೈಂಡಿಂಗ್ ಶುಡ್ ಬಿ ಈಕ್ವಲ್ಸ್ ಟು ಪವರ್ ಇನ್ ದ ಸೆಕೆಂಡ್ರಿ ವೈಂಡಿಂಗ್. ಪವರ್ ಇನ್ ದ ಪ್ರೈಮರಿ ವೈಂಡಿಂಗ್ ಶುಡ್ ಬಿ ಈಕ್ವಲ್ಸ್ ಟು ಪವರ್ ಇನ್ ದ ಸೆಕೆಂಡ್ರಿ ವೈಂಡಿಂಗ್. ಸೊ ನಿಮಗೆ ಕ್ಯೂರಿಯಾಸಿಟಿ ಏನಾದರೂ ಇದ್ದರೆ 66 ಕಿಲೋವ್ಯಾಟ್ನ ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಿ ಅಂದರೆ ಕೆ ಪಿ ಟಿ ಸಿ ಎಲ್ಲಿಂದ ನಾವು ಪರ್ಚೇಸ್ ಮಾಡಿರ್ತೀವಿ. ರೈಟ್? ಸೊ ಪುಟ್ಟೇನಹಳ್ಳಿ ಡಿಪೋ ಇದೆ. ಸೊ ಅದೇ ರೀತಿ ನಿಮಗೆ ಎಚ್ ಎ ಎಲ್ ಅಲ್ಲಿಂದ ಎಲ್ಲಾದ್ರೂ ನಾವು ಗ್ರಿಡ್ಸ್ ಮುಖಾಂತರ ನಾವು ಎಲೆಕ್ಟ್ರಿಸಿಟಿನ ಪರ್ಚೇಸ್ ಮಾಡ್ತೀವಿ ಕೆ ಪಿ ಟಿ ಸಿ ಎಲ್ಲಿಂದ. ಸೊ 66 ಕಿಲೋವ್ಯಾಟಿಂದ 33 ಕಿಲೋವ್ಯಾಟ್ ಆಗುತ್ತೆ. 33 ಕಿಲೋವ್ಯಾಟಿಂದ ತಿರ್ಗಾ ಸಬ್ಸಿಸ್ಟಮ್ಸ್ಗೆ ಹೋಗುತ್ತೆ. 415 ವೋಲ್ಟ್ಸ್ ಬೇಕಾಗುತ್ತೆ 3 ಫೇಸ್. ಅದೇ ರೀತಿ 750 ವೋಲ್ಟ್ಸ್ ಡಿ ಸಿ ಬೇಕಾಗುತ್ತೆ. ಸೊ 110 ವೋಲ್ಟ್ಸ್ ಡಿ ಸಿ ಬೇಕಾಗುತ್ತೆ. 230 ವೋಲ್ಟ್ಸ್ ಎ ಸಿ ಬೇಕಾಗುತ್ತೆ ಸಿಂಗಲ್ ಫೇಸ್. ಅಗೇನ್ 550 ವೋಲ್ಟ್ಸ್ ಬೇಕು ನಿಮಗೆ ಎ ಸಿ 3 ಫೇಸ್. ಸೊ ಎಲ್ಲೆಲ್ಲಿಗೆ ಯೂಸ್ ಮಾಡ್ತೀರಿ? ಒನ್ಸ್ ಯು ಗೆಟ್ ಇನ್ ಟು ಬಿ ಎಮ್ ಆರ್ ಸಿ ಎಲ್ ಯು ವಿಲ್ ಬಿ ಗಿವನ್ ಟ್ರೈನಿಂಗ್. ಸೊ ಟ್ರೈನಿಂಗಲ್ಲಿ ಇದೆಲ್ಲದನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಬಟ್ ಆಸ್ ಆಫ್ ನೌ ಯು ಜಸ್ಟ್ ರಿಮೆಂಬರ್ ಎ ಸಿ ಟು ಎ ಸಿ ಇಟ್ ಈಸ್ ಡನ್ ಬೈ ಯಾವುದು? ಸೈಕ್ಲೋ ಕನ್ವರ್ಟರ್ಸ್. ಎ ಸಿ ಟು ಡಿ ಸಿ ರೆಕ್ಟಿಫೈರ್ಸ್, ಡಿ ಸಿ ಟು ಎ ಸಿ ಇನ್ವರ್ಟರ್, ಡಿ ಸಿ ಟು ಡಿ ಸಿ ಚಾಪರ್. ಟ್ರಾನ್ಸ್ಫಾರ್ಮರ್ನಲ್ಲಿ ಪ್ರೈಮರಿ ವೈಂಡಿಂಗ್ ಇರುತ್ತೆ ಮತ್ತು ಸೆಕೆಂಡ್ರಿ ವೈಂಡಿಂಗ್ ಇರುತ್ತೆ. ಸೊ ಪ್ರೈಮರಿ ವೋಲ್ಟೇಜ್ನ ವಿ ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಕರೆಂಟ್ನ ಐ ಪಿ ಅಂತ ತೊಗೊತೀನಿ. ಸಿಮಿಲರ್ಲಿ ಸೆಕೆಂಡ್ರಿ ಸೈಡ್ ನಥಿಂಗ್ ಬಟ್ ಔಟ್ಪುಟ್ ಸೈಡ್ನ ನಾನು ಏನಂತ ತೊಗೊತೀನಿ? ಔಟ್ಪುಟ್ನ ವಿ ಎಸ್ ಅಂತ ತೊಗೊತೀನಿ, ಕರೆಂಟ್ನ ಐ ಎಸ್ ಅಂತ ತೊಗೊತೀನಿ. ಸೊ ವಿ ಪಿ ಟೈಮ್ಸ್ ಆಫ್ ಐ ಪಿ ಶುಡ್ ಬಿ ಈಕ್ವಲ್ಸ್ ಟು ವಿ ಎಸ್ ಟೈಮ್ಸ್ ಆಫ್ ಐ ಎಸ್. ವಿ ಎಸ್ ಟೈಮ್ಸ್ ಆಫ್ ಐ ಎಸ್ ಆರ್ power in the primary winding should be equals to power in the secondary winding. Option is B. T will cool most easily in. So it is TA. T will cool most easily in. Metal cup, porcelain. Porcelain ಅಂದ್ರೇನು? Ceramic. Already ಹೇಳಿದ್ದೀನಿ. Glass cup, clay.
ಯಾವುದರಲ್ಲಿ ಬೇಗ ತಣ್ಣಗಾಗುತ್ತೆ? ಸೊ ಇಟ್ ಈಸ್ ಮೆಟಲ್. ವೈ? ಮೆಟಲ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಕಂಡಕ್ಟಿವಿಟಿನ ಜಾಸ್ತಿ ಆಗುತ್ತೆ, ಅಂದರೆ ರಿಯಾಕ್ಟಿಂಗ್ ಟು ಔಟ್ಸೈಡ್ ಎನ್ವಿರಾನ್ಮೆಂಟ್ ಹೀಟ್ ಈಸಿಲಿ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದಕ್ಕೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಮೂವಿಂಗ್ ಆನ್ ಟು 15th ಕ್ವೆಶನ್. ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಕನ್ವರ್ಟೆಡ್ ಟು ಡೈರೆಕ್ಟ್ ಕರೆಂಟ್ ಬೈ. ಫಸ್ಟ್ ಆಪ್ಷನ್ ಏನು ಕೇಳಿದರೆ? ರೆಕ್ಟಿಫೈಯರ್. ಸೆಕೆಂಡ್ ಡೈನಮೋ, ಟ್ರಾನ್ಸ್ಫಾರ್ಮರ್, ಮೋಟರ್. ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. AC to AC cyclo converter, AC to DC is a rectifier. So AC to DC is done by rectifier. ಡೈನಮೋದು ಪ್ರಿನ್ಸಿಪಲ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಟೆಪ್ ಅಪ್ ಇರುತ್ತೆ, ಸ್ಟೆಪ್ ಡೌನ್ ಇರುತ್ತೆ, ರೈಟ್? ಪವರ್ ರಿಮೇನ್ ಸೇಮ್. ಮೋಟರ್ ಇನ್ಪುಟ್ ಈಸ್ ಎಲೆಕ್ಟ್ರಿಕಲ್, ಔಟ್ಪುಟ್ ಈಸ್ ಮೆಕ್ಯಾನಿಕಲ್. Something like an actuation kind of thing ನೀವು ತಿಳ್ಕೊಬೋದು. ಸೊ ಆಪ್ಷನ್ ಈಸ್ ಎ. ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್. ನಾವು ಲೆಟ್ ಅಸ್ ಕನ್ಸಿಡರ್ ಲೈಟ್. ಫಸ್ಟ್ ಲೈಟ್ನ ತಿಳ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಸೌಂಡ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಲೈಟ್ ಎಲ್ಲಿ ಫಾಸ್ಟರ್ ಇರುತ್ತೆ? ವ್ಯಾಕ್ಯೂಮ್. ನೆಕ್ಸ್ಟ್ ಏರ್. ನೆಕ್ಸ್ಟ್ ಎಲ್ಲಿ? ವಾಟರ್. ನೆಕ್ಸ್ಟ್ ಸ್ಟೀಲ್. ಅಂದರೆ ವ್ಯಾಕ್ಯೂಮ್ನಲ್ಲಿ ನಿಮಗೆ ಅಡಚಣೆ ಅನ್ನೋದು ಏನಿರೋದಿಲ್ಲ. ರೆಸ್ಟ್ರಿಕ್ಷನ್ ವಿಲ್ ನಾಟ್ ಬಿ ದೇರ್ ಇನ್ ವ್ಯಾಕ್ಯೂಮ್. ಇನ್ ದ ಕೇಸ್ ಆಫ್ ಏರ್, ಲಿಟಲ್ ಬಿಟ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ದೇರ್. ಡಿಸ್ಟರ್ಬೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ರೈಟ್? ಸ್ಟೀಲ್ನಲ್ಲಿ ಜಾಸ್ತಿ ಇರುತ್ತೆ, ರೈಟ್? ಸೊ ಅಪ್ರಾಕ್ಸಿಮೇಟ್ಲಿ ಐ ಕ್ಯಾನ್ ಟೇಕ್ ಇಟ್ ಆಸ್ 0 ಆಲ್ಸೋ. ಬಟ್ ಇನ್ ಸೌಂಡ್ ಇಟ್ ಇಸ್ ಅ ಡಿಫ್ರೆಂಟ್ ಸಿನಾರಿಯೋ. Steel will be more, right? So first it will be steel. Next ಯಾವುದು? ವಾಟರ್. ನೆಕ್ಸ್ಟ್ ಯಾವುದು? ಏರ್. ನೆಕ್ಸ್ಟ್ ವಿಲ್ ಬಿ ವ್ಯಾಕ್ಯೂಮ್. ಸೊ ಇದ್ರ ಪ್ರಕಾರ ಏನೇನಿದ್ರು ಹೋದರೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನಥಿಂಗ್ ಬಟ್ ಸೌಂಡ್ ಟ್ರಾವೆಲ್ ಫಾಸ್ಟೆಸ್ಟ್ ಇನ್ ಅಮಾಂಗ್ ಏರ್, ವಾಟರ್, ವ್ಯಾಕ್ಯೂಮ್, ಸ್ಟೀಲ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನಥಿಂಗ್ ಬಟ್ ಸ್ಟೀಲ್. An iron hammer lying in the sun appears much hotter than its wooden handle because, right? Why they are asking? What's the reason? So ಸುತ್ತಿಗೆ ಏನಾದರೂ ನೀವೇನಾದರೂ ಹೊರಗಡೆ ಬಿಸಾಕಿದ್ರೆ ಬಿಸಿಲಲ್ಲಿ, ಸೊ ಮುಂದೆ ಪಾರ್ಟ್, ದ ಮೆಟಲ್ ಪಾರ್ಟ್ ವಿಲ್ ಬಿ ಹಾಟ್ ವೆನ್ ಕಂಪೇರ್ ಟು ವುಡನ್ ಹ್ಯಾಂಡಲ್. ಸೊ ವುಡನ್ ಹ್ಯಾಂಡಲ್ ಅಷ್ಟೊಂದು ಬಿಸಿ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ iron is a good conductor of heat and electricity, whereas wooden handle is a bad conductor of heat and electricity. So option ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ is going to follow. Pick out the scalar quantity. ಅಂತ ಕೇಳ್ತಿದ್ದಾರೆ. So force is written as F equals to ma, mass into acceleration. Next, velocity is defined as frequency times of lambda. V is equal to f lambda. So with the help of first equation, A is equal to F by m ಅಂತ ಬರೀಬೋದು. ಪ್ರೆಷರ್ನ ಹೇಗೆ ಬರೀತೀರಾ? ಸೊ ಇಟ್ಸ್ ಅ ಒನ್ ಡೈಮೆನ್ಷನಲ್ ಆ್ಯಂಡ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನಥಿಂಗ್ ಬಟ್ pressure is a scalar quantity. Next, for getting an output from an XOR gate, its both inputs should be, now look at the things, XNOR gate. So in the case of XNOR gate, A ಮತ್ತೆ B ಅಂತ ತಗೊಂಡ. If A inputs are 0 0, output is 1. 0 1, opposite of XOR, right? XNOR is opposite of XOR, unequality detector, so it's a complement of it. 0 1 is 0, 1 0 is 0, 1 1 is 1, right? For getting an output from an XNOR gate, its both inputs should be, right? So for getting an output from an XOR gate, its both inputs should be at the same logic level, high, low, at the same logic level.
if you are keeping, you will be getting output as 1. So option C is correct. You may wonder A ಮತ್ತು B ನು correct ಆಗಿದೆ, but the appropriate option will be option C. At the opposite logic level, ಇದು ಯಾವುದಕ್ಕೆ ಸೂಟ್ ಆಗುತ್ತೆ ಅಂತಂದರೆ XORಗೆ ಸೂಟ್ ಆಗುತ್ತೆ. Pascal is the unit for what? Pressure. Thrust is defined as T equals to V into dm by dt. V ಅಂದ್ರೇನು velocity, m ಅಂದ್ರೇನು differentiation of mass with respect to time, right? dm by dt, that is dm by dt. Frequency unit ಏನಿದೆ hertz, ಇದೊಂದು ಎಲ್ಲರಿಗೂ ಗೊತ್ತಿರುತ್ತೆ, but one more unit is cycles per second, right? cycles per second. ಅದೇ ರೀತಿ what about for solid angle? What about for solid angle? It is steradian. Phase angle ಏನಿರುತ್ತೆ ಯೂನಿಟ್? radian. Energy, joule, right? Conductivity, it is Siemens per meter ಅಥವಾ mho per meter, right? mho per meter. So this is the unit for conductivity. Option B is correct. The 3-input AND gate, which is followed by what? A NOT gate. ಸೊ ಇದನ್ನು NAND ಗೇಟ್ ಅಂತಲೂ ಕರಿಬೋದು. 3 ಇನ್ಪುಟ್ ಇರುತ್ತೆ, X, Y, Z. X equals to on means what? 1. Y equals to half means what? 0. Z equals to on means what? 1. 1, 0, 1. If any of the input for an AND gate, ಯಾವುದಾದ್ರೂ ಒಂದು ಇನ್ಪುಟ್ ಏನಾದರೂ 0 ಏನಾದರೂ ಇದ್ದರೆ ಔಟ್ಪುಟ್ ವಿಲ್ ಬಿ 0. 0ನ ನಾಟ್ ಗೇಟ್ ಕೊಟ್ಟರೆ ಏನಾಗುತ್ತೆ? ಕಾಂಪ್ಲಿಮೆಂಟ್ ಆಗುತ್ತೆ, ನಥಿಂಗ್ ಬಟ್ ಲಾಜಿಕ್ ಹೈ. ಲಾಜಿಕ್ ಹೈ ಅಂದ್ರೇನು? ಆನ್ ಸ್ಟೇಟ್ ಅಂತ ಅರ್ಥ. ಸೊ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 1 ನ್ಯಾನೋಮೀಟರ್ ಈಸ್ ಈಕ್ವಲ್ಸ್ ಟು 10 power minus 9. ನ್ಯಾನೋ ಅಂದ್ರೇನು, ಮೈಕ್ರೋ ಅಂದ್ರೇನು, ಪೀಕೋ ಅಂದ್ರೇನು, ಫೆಮ್ಟೋ ಅಂದ್ರೇನು, ಮಿಲ್ಲಿ ಅಂದ್ರೇನು ತಿಳ್ಕೊಂಡಿರ್ಬೇಕು. ಸೊ 10 power minus 3 ಈಸ್ ಮಿಲ್ಲಿ, 10 power minus 6 is what? Micro. 10 power minus 9 is what? Nano. 10 power minus 12 is what? Hello? Anyone? Comment your answers in comment section. Right? ಇದಕ್ಕೆ femto ಅಂತ ಕರೀತೀವಿ. I will only tell 10 power minus 12 is what? Pico. So it is milli, micro, nano, pico, and this is femto. Option is C is correct. Light year is a unit of. So ನಾನೇನಾದರೂ ಲೈಟ್ ಅಂತ ತಗೊಂಡ್ರೆ 1 ವರ್ಷಕ್ಕೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ? ಸೊ ದ್ಯಾಟ್ ವಿಲ್ ಬಿ ವಾಟ್? 1 light year. ಸೊ ಲೈಟ್ ಇಯರ್ ಈಸ್ ಅ ಯೂನಿಟ್ ಆಫ್ ಡಿಸ್ಟೆನ್ಸ್ ದಟ್ ಈಸ್ ಟ್ರಾವೆಲ್ಡ್ ಬೈ ಅ ಲೈಟ್ ಇನ್ 1 year. ಸೊ 1 ವರ್ಷದಲ್ಲಿ ಲೈಟ್ ಅನ್ನೋದು ಎಷ್ಟು ದೂರ ಟ್ರಾವೆಲ್ ಮಾಡುತ್ತೋ ಅದನ್ನು ನಾವು ಲೈಟ್ ಇಯರ್ ಅಂತ ಕರಿತೀರಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್, ರೈಟ್? ಸೊ ದಟ್ ಈಸ್ ಡಿಸ್ಟೆನ್ಸ್. ಸೊ ಲೈಟ್ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ? ಇಟ್ ಈಸ್ 3 lakh kilometers per second, ರೈಟ್? ಸೊ 1 ವರ್ಷದಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗುತ್ತೆ? ಸೊ ಯು ಪ್ಲೀಸ್ ಕ್ಯಾಲ್ಕುಲೇಟ್. Which gate has the output low only when both inputs are high? NAND gate na truth table ಬರೆಯೋಣ, right? A and B are my inputs. Y equals to A dot B the whole bar. 0 0 input 0 1 1 0 1 1. NAND is opposite of AND, right? 0 0 it is 1 because 0 and with 0 is 0, 0 complement is 1. So similarly I'll be getting like this. Next for AND,
So it's best you write first and then NAND. ಏನು ಬರುತ್ತೆ ಔಟ್ಪುಟ್ 0 0 0 1. ನೆಕ್ಸ್ಟ್ ರೈಟ್ ಫಾರ್ ಆರ್ ಗೇಟ್. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಏನು ಬರುತ್ತೆ? y ಈಕ್ವಲ್ಸ್ ಟು a ಆರ್ ವಿತ್ b. a ಪ್ಲಸ್ b ಅಂತಲೇ ಆದರೂ ಹೇಳ್ಬೋದು. 0 1 1 1. ವಾಟ್ ಈಸ್ ನಾರ್? NAR equals to y equals to a plus b the whole bar, which is 1 followed by all zeros. Now look at the scenario. Which gate is having output low when both the inputs are high? When both the inputs are high, which is the appropriate output they are asking, right? When both the inputs are high means in this case you have to take. Correct, no? Output should be low. Output is low, right? In NAND gate. Output is low in the case of NAND gate, right? And it is also in the case of NOR gate. So engineering service alli first options na usually correct ayitre adane tagobeku. So here I am going to take it as A. Even you opt for D also, it is correct, right? When inputs are high, outputs should be low, right? Next question ಏನು ಕೇಳಿದ್ರೆ ಅಂತ ಹೇಳಿದ್ರೆ 6250 divided by root x, which is equals to 625. 625 once, 625 10. 10 equals to root x I am getting. Squaring on both sides, 100 equals to x ಅಂತ ತಗೊಳ್ತೀನಿ. ಹಾಗಾದರೆ ಎಕ್ಸ್ನ ಬೆಲೆ ಏನು? 100. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಕ್ವಶನ್ಸ್ ಈಸಿ ಇದೆ. ಕ್ಲಿಯರೆನ್ಸ್ ಪಾಯಿಂಟ್ ಆಫ್ ವ್ಯೂ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು, ರೈಟ್? ವಿಚ್ ಆಫ್ ದ ಫಾಲೋಯಿಂಗ್ ಮೆಮೊರಿ ಈಸ್ ರಿಕ್ವೈರಿಂಗ್ ರಿಫ್ರೆಶಿಂಗ್ ಸೈಕಲ್? ರಿಫ್ರೆಶಿಂಗ್ ಸೈಕಲ್ ಅನ್ನೋದು ಯಾವ ಟೈಪ್ ಆಫ್ ಮೆಮೊರಿಗೆ ಬೇಕಾಗುತ್ತೆ? ಸೊ ಎರಡು ರೀತಿಯಾಗಿ ಟೈಮ್ ಬೀಯಿಂಗ್ ವಿಂಗಡಣೆ ಮಾಡ್ತೀನಿ. ಒನ್ ಈಸ್ ರ್ಯಾಮ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರಾಮ್. RAM stands for random access memory. ROM stands for read-only memory, dynamic metal oxide semiconductor. So in the case of RAM, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇದ್ದೀನಿ, it requires 6 transistor to store 1 bit of information. 1 bit of information. 0 ಅಥವಾ 1 ನಾನು ಏನಾದರೂ ಸೇವ್ ಮಾಡಬೇಕು ಅಂತ ಹೇಳಿದ್ರೆ I require 6 transistors. But you see in the case of RAM, one more classification is there, that is DRAM. So ಇಷ್ಟೊತ್ತು ನಾನು ಹೇಳಿದ್ದು SRAM ಬಗ್ಗೆ, static RAM, right? In the case of DRAM, you require 1 transistor plus 1 capacitor, right? 1 transistor plus 1 capacitor. ಕೆಪಾಸಿಟರ್ನಲ್ಲಿ ಡೈಎಲೆಕ್ಟ್ರಿಕ್ನಲ್ಲಿ ಹೋಲ್ಸ್ ಇರುತ್ತೆ ಬಿಕಾಸ್ ಲೀಕೇಜ್. ಸೊ ಈ ಇನ್ಪುಟ್ ಏನಿರುತ್ತೋ ಎಲ್ಲದನ್ನು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ವಾಟ್ ಎವರ್ ದ ವ್ಯಾಲ್ಯೂ ಯು ವಾಂಟ್ ಟು ಸ್ಟೋರ್, that value is going to get discharged. So at one moment of time logic high idre logic log ತೋರಿಸ್ಬಿಡುತ್ತೆ. So in order to overcome this, what we are going to do is we are going for refreshing. So refreshing is required in the case of RAM, that too in the case of DRAM. Read only memory, it's a permanent storage. Next, one more classification you have to know. RAM ಮತ್ತೆ ROM. ಇದರಲ್ಲಿ ನೀವು only read operation perform ಮಾಡಬಹುದು. ಇದರಲ್ಲಿ both read as well as write. It is volatile memory. ಅಂದರೆ ಏನು, ಪವರ್ ಏನಾದರೂ ಫೇಲ್ ಆದರೆ ಡೇಟಾ ವಿಲ್ ಬಿ ಎರಸ್ಡ್. Here it is non-volatile memory, right? So these differences are very, very important. So for this, what are the examples? For this, what is the example? You have to remember, right? So option that's going to follow is A. A diode can be used to rectify alternating current. Amplify electrical signals ಅಂತ ಹೇಳಿದರೆ it is wrong, right? Produce electrical oscillations ಅಂತ ಹೇಳಿದರೆ it is also wrong. Gamma rays, no.
Option B is going to follow. Option B is going to follow. Hard copy of a document can be obtained from basic computer science skills na test ಮಾಡ್ತಾರೆ. Hard copy of a document can be obtained from card reader ಇಂದ ಆಗೋದಿಲ್ಲ. CRT, right? CRT monitors, cathode ray tube, no, ಇದರಿಂದನೂ ಆಗೋದಿಲ್ಲ. Paper tape, no. Laser printout ಇಂದ you can take a photocopy. Xerox ಅಂತ ಹೇಳ್ಬಿಡಿ ದಯವಿಟ್ಟು, it is a photocopy. Xerox is, it's a company name, right? Option C is going to follow. The product of two consecutive even numbers is 528. Numbers ಯಾವುದು ಅಂತ ಕೇಳ್ತಾರೆ. 4 2s 8 last number, 2 4s last number, 2 4s 2 4s. So last number ಇಂದ ನಾವೇನಾದರೂ ವೆರಿಫೈ ಮಾಡೋಕೆ ಹೋದರೆ so it is correct, 8 ಬರ್ತಾ ಇದೆ. Now one more shortcut, since the numbers are very much far, 34 32 I don't want to take, 30 and 30 I'm going to take, 900 plus ಇರುತ್ತೆ. So option B is wrong. Once option B is wrong, option C and option D is also wrong, right? So ಇದರ ಪ್ರಕಾರ ಏನಾದರೂ ಹೋದರೆ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಫಿಷಿಯಂಟ್ ಟೈಮ್ ಇರುತ್ತೆ, ಗೋ ಫಾರ್ ಮಲ್ಟಿಪ್ಲಿಕೇಶನ್, ರೈಟ್? 2020 is 400. A 32-bit microprocessor as word length equals to 2 bytes. As word length ಅಂದ್ರೇನು, ಒಂದು ವರ್ಡ್ ಏನು ಎಷ್ಟಿರುತ್ತೆ ಅಂತ ಹೇಳಿದ್ರೆ 2 bytes ಅಥವಾ 16 bit of value. So option A is going to follow. Which of the following is a weighted code? XS3 is a weighted code? No, it is not a weighted code. XS3 ಅಂದ್ರೇನು, ನಿಮ್ಮ ಹತ್ರ 1 ಏನಾದರೂ ಇದ್ದರೆ ಅದಕ್ಕೆ 3 ಆ್ಯಡ್ ಮಾಡುತ್ತೆ, then it will be giving the output. So XS3 ಯಾವುದಕ್ಕೆ ಅಪ್ಲಿಕೇಬಲ್ ಇದೆ ಅಂತ ಹೇಳಿದ್ರೆ ಓನ್ಲಿ ಫಾರ್ BCD ಡೇಟಾಸ್. 0 to 9 ಇರುತ್ತೆ, XS3 ಏನು ಮಾಡುತ್ತೆ, 3 to 12. Shift counter code, no. Shift counter sequential circuit. Gray code is not a weighted code. Gray code, see say suppose binary code data is 1001. ಇದನ್ನು ನೀವು ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಬಿಟ್ ಯು ಆರ್ ಗೋಯಿಂಗ್ ಟು ರಿಟೈನ್ ಆಸ್ ಇಟ್ ಈಸ್. 1 XOR with 0 is 1, 0 XOR with 0 is 0, 0 XOR with 1 is 1. So this is how you are going to take the value. But weighted codes ನಲ್ಲಿ ಎಕ್ಸಾಂಪಲ್ ಯಾವುದಿದೆ, 2421 is a weighted code, 8421 is a weighted code, 8 - 4 - 2 1 is a weighted code. ಸೊ ಆ ಥರ ನಿಮಗೆ ಜಾಸ್ತಿ ಎಕ್ಸಾಂಪಲ್ಸ್ ಇರುತ್ತೆ. ಅದೇ ರೀತಿ 5111 is a weighted code. So in the case of 5111, if I am taking 1001, ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 into 5 plus 0 into 1 plus 0 into 1 plus 1 into 1, which is 6. So 1001 is equivalent to 6 in 5111 code. Option D is going to follow. The heart of the computer is CPU, central processing unit, which performs ಏನೇನು ಮಾಡುತ್ತೆ, arithmetic and logical operations. Memory, no, it's a storage element. IO units is for interfacing. Disk for storage. ಯಾವ ಆಪ್ಷನ್ ಫಾಲೋ ಆಗ್ತಿದೆ? ಆಪ್ಷನ್ ಎ is going to follow. A can do a piece of work, aptitude question. A can do a piece of work in 8 hours. B can do a piece of work in 12 hours. ಇದನ್ನು ಇನ್ನೊಂದು ಥರ ನಾವು ಬರಿಬೋದು. A's 1 day work is ಎಷ್ಟು? ಒಂದು ದಿನದಲ್ಲಿ ಎ ಅನ್ನೋನು ಎಷ್ಟು ವರ್ಕ್ ಮಾಡ್ತಾನೆ ಅಂತ ಹೇಳಿದ್ರೆ ಇಟ್ ಈಸ್ 1/8. ಸಿಮಿಲರ್ಲಿ B's 1 day work will be 1/12, right? A plus B for 1 day, how much work they are going to finish? 1/8 plus 1/12. Go for LCM. LCM ತಗೊಳೋದು ಗೊತ್ತಿರಬೇಕು. 4 2s 4 3s. Further you can't factorize.
4 2s 8, 8 3s 24. Already 8 ಇದೆ. So here it will be 3. So 24 already 12 ಇದೆ. 12 2s 24 divided by 24, which is equals to 5 divided by 24. So this much of work they are going to do, right? So A and B for one day, it is 5 by 24th of the work they are going to finish. So how much time they are going to take means it is 24 divided by 5 hours. 5 4s 20, 8 is there, 5 8s 40, 4.8 hours. 4.8 hours is the correct answer. Nothing but option D is going to follow. Aptitude questions is also very, very important. Which of the following transmission system provides high data rate to an individual device? That is computer bus, right? Option A is going to follow. BCD equivalent ಹೇಗೆ represent ಮಾಡೋದು? 43. Each and values are less than 9. So directly add plus how much? Nothing to add. 43 you write as it is. Suppose greater than 9 ಏನಾದರೂ ಇದ್ರೆ, for that individual bit you have to add what? 6. You have to add 6 and then you have to write. Nothing but option C is going to follow. The term radar stands for radio angle detection and ranging. So option D is going to follow. So it is option D. Rapid data research, no. Rapid agricultural development action review, no. Radial aqua dwelling areas report, no. Decimal equivalent of binary number. So equivalent very, very important. This is 1 into 2 power 0. So this is 1 into 2 power 1. Next one is 1 into 2 power 2. Next 1 into 2 power 3. Next 0 into 2 power minus 1. So that is 0 into 1 by 2 plus 1 into 1 by 2 power 2. Nothing but what? 4. So 2 power 3 is what? 8. 8 plus 4, 12. 12 plus 2, 14. 14 plus 1, 15. Plus 1 divided by 4 ಎಷ್ಟು ಬರುತ್ತೆ? 0.25. So which is 15.25. Option B is going to follow. Option B is going to follow. Decimal number 15 may be written in binary system as what? 1111. ಹೆಂಗೆ? 15. 2 7s 14, 1. 2 3s 6, 1. 2 1s 1. So it is 1111. So that is option B is going to follow. 39th. I need to travel 500 miles. 500 miles ಆಗೋಷ್ಟು ನಾನು ಟ್ರಾವೆಲ್ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಅ 3 wheel. ಸೊ ನನ್ನ ಹತ್ರ ಇನ್ನೊಂದು ಸ್ಪೇರ್ ವೀಲ್ ಬರುತ್ತೆ. ಸೊ 4 ವೀಲ್ನು ನಾನು ಸರಿ ಸಮಾನವಾಗಿ ಡ್ರೈವ್ ಮಾಡಬೇಕು. ಅಂದರೆ ಐ ಹ್ಯಾವ್ ಟು ಟ್ರಾವೆಲ್ ಫಾರ್ ಈಕ್ವಲ್ ಡಿಸ್ಟೆನ್ಸ್ ಸಚ್ ದಟ್ ಐ ವಿಲ್ ಬಿ ಗೆಟಿಂಗ್ ಈಕ್ವಲ್ ವೇರ್ ಆ್ಯಂಡ್ ಟೇರ್. ಐಡಿಯಲ್ ಸಿನಾರಿಯೋ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ನಾನೇನಂತ ತೊಗೊತೀನಿ? 4 ವೀಲ್ ABCD ಅಂತ ತೊಗೊತೀನಿ. ಡಿನ ನಾನೇಂತ ತೊಗೊತೀನಿ? ಸ್ಪೇರ್ ವೀಲ್ ಅಂತ ತೊಗೊತೀನಿ. ABC ಆಲ್ರೆಡಿ ಇದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 500 ಈಸ್ ದ ಟೋಟಲ್ ಡಿಸ್ಟೆನ್ಸ್, ರೈಟ್? 4 ವೀಲ್ಸ್ ನನ್ನ ಹತ್ರ ಇದೆ, ರೈಟ್? ಸೊ ಪ್ರತಿ 125 ಮೈಲ್ಸ್ ಡಿಸ್ಟೆನ್ಸ್ಗೂ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ಟೆಪ್ನಿನ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಕಂಡೀಷನ್ ಇಟ್ ವಿಲ್ ಬಿ ABC, ನೆಕ್ಸ್ಟ್ BCD, ನೆಕ್ಸ್ಟ್ CDA, ರೈಟ್? ನೆಕ್ಸ್ಟ್ DAB. ಈ ಥರ ವೀಲ್ಸ್ನ ನಾನು ಯೂಸ್ ಮಾಡ್ತೀನಿ. ಸ್ಪೇರ್ ವೀಲ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ ವಿಚ್ ಈಸ್ 375 ಮೈಲ್ಸ್. ಎ ವೀಲ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ ಅಗೇನ್ ಇಟ್ ಈಸ್ 375 ಮೈಲ್ಸ್. ಬಿ ವೀಲ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ ಅಗೇನ್ ಇಟ್ ಈಸ್ 375 ಮೈಲ್ಸ್, ರೈಟ್? ಸೊ ಹೌ ಮೆನಿ ಮೈಲ್ಸ್ ಡಸ್ ಮೈ ಸ್ಪೇರ್ ವೀಲ್ ಹ್ಯಾವ್ ಟು ಟ್ರಾವೆಲ್ ಮೀನ್ಸ್ ಇಟ್ ಈಸ್ 375 miles, not 125 miles, right? Option C is going to follow.
SCR is what? PN junction. Here you will be having one gate input also. So it is 4-layer device with one gate. Option C is going to follow. The unit of power is watt. Energy is joule. Force is a Newton. So the unit for energy is joule. ಸೊ ಇವಾಗ ನಿಮ್ಗೊಂದು ಐಡಿಯಾ ಸಿಗ್ತದೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ. ಸೊ ಸಿಮಿಲರ್ ಕ್ವಶನ್ಸ್ ಯು ಹ್ಯಾವ್ ಟು ಪ್ರಿಪೇರ್. ದಟ್ strategy, if you are knowing, it is more than enough, right? Who among the following is also known as Vishnugupta? Options are Kalidasa, Patanjali, Kalhana and Chanakya. Chanakya is referred as what? Vishnugupta. So option D is going to follow. So 43rd question ಅಲ್ಲಿ ಏನು ಕೇಳಿದ್ರು ಅಂತ ಹೇಳಿದ್ರೆ, what is the approximate velocity of sound in air? So in the case of sound in air which is 300 meter per second, water still it will be more, and in the case of still it will be more, and in the case of vacuum it will be 0. So speed ಎಷ್ಟಿದೆ, right? Velocity which is 300 meter per second, which is option C is going to follow. Water cannot be used to extinguish, ಅಂದರೆ ಬೆಂಕಿ ಆರಿಸೋದಕ್ಕೆ ಒಂದು ಸ್ವಲ್ಪ ಕಡೆ ನೀರನ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ? ಇಟ್ ಮೇ ಕಾಸ್ ಅನದರ್ ಶಾರ್ಟ್ ಸರ್ಕ್ಯೂಟ್. ಎಸ್, ಇಟ್ ಮೇ ಕಾಸ್ ಹೈಡ್ರಾಲಿಸಿಸ್. ನೋ. ಎಲೆಕ್ಟ್ರಿಕೇಷನ್, ಇಟ್ ವಿಲ್ ಸ್ಪಾಯ್ಲ್ ದ ವೈರಿಂಗ್. ಅಂದರೆ ಶಾಕ್ ಹೊಡೆಯೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ ನಿಮಗೆ, ಮತ್ತು ಆ ಬೋರ್ಡ್ಗೆ ಏನಾದರೂ ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ ಶಾಕ್ ಹೊಡೆಯೋದಿಲ್ಲ. ಇಟ್ ಮೇ ಕಾಸ್ ಅನದರ್ ಶಾರ್ಟ್ ಸರ್ಕ್ಯೂಟ್ ಈಸ್ ಕರೆಕ್ಟ್. ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್, ನಾನು ಹೇಳಿದ್ದೀನಿ. ಟ್ರಾನ್ಸ್ಫಾರ್ಮರ್ ಏನಕ್ಕೆ ಯೂಸ್ ಮಾಡ್ತಾರೆ? ಸ್ಟೆಪ್ ಅಪ್ ವ್ಯಾಲ್ಯೂ ಯೂಸ್ ಮಾಡೋಕ್ಕೆ ಅಥವಾ ಸ್ಟೆಪ್ ಡೌನ್ ವ್ಯಾಲ್ಯೂಗೆ ಯೂಸ್ ಮಾಡ್ತಾರೆ. ಎ ಸಿಗೆ ಮಾತ್ರನೇ ಯೂಸ್ ಮಾಡ್ತಾರೆ, ಸಿನ್ಸ್ ಇಟ್ ಈಸ್ ಇಂಡಕ್ಟರ್. ಡಿ ಸಿ ಏನಾದರೂ ಯೂಸ್ ಮಾಡಿದ್ರೆ ಇಂಡಕ್ಟರ್ಸ್ ವಿಲ್ ಬಿಹೇವ್ ಲೈಕ್ ಆನ್ ಶಾರ್ಟ್ ಸರ್ಕ್ಯೂಟ್ ಆರ್ ಓಪನ್ ಸರ್ಕ್ಯೂಟ್ ಫಾರ್ ವೋಲ್ಟೇಜ್ ಆರ್ ಕರೆಂಟ್, ರೈಟ್? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. Number of districts in Karnataka, at that time it was 31, sorry, right now it is 31, at that time it was, I don't know, right? As of now it is 31. A diode can be used to rectify alternating current, right? AC to pulsating DC. Option B is correct. Gamma rays ಇಲ್ಲ, electrical isolations ಮಾಡೋಕ್ಕಾಗೋದಿಲ್ಲ. ಆಂಪ್ಲಿಫೈ ಅನ್ನೋದು ಆಗೋದೇ ಇಲ್ಲ. ಯಾಕೆ? ಇಟ್ ಈಸ್ ಅ ಪ್ಯಾಸಿವ್ ಎಲಿಮೆಂಟ್, ರೈಟ್? ವಾಟ್ ಈಸ್ ಪ್ಯಾಸಿವ್ ಎಲಿಮೆಂಟ್ ಆ್ಯಂಡ್ ವಾಟ್ ಈಸ್ ಆಕ್ಟಿವ್ ಎಲಿಮೆಂಟ್ ಯು ಶುಡ್ ನೋ, ರೈಟ್? ಪ್ಯಾಸಿವ್ ಎಲಿಮೆಂಟ್ಸ್ ಅಥವಾ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡ್ತೀರಿ, ರೈಟ್? ಸೊ RLC, ರೆಸಿಸ್ಟರ್, ಇಂಡಕ್ಟರ್ಸ್, ಕೆಪಾಸಿಟರ್, ಆಲ್ ದೀಸ್ 3 ಥಿಂಗ್ಸ್ ಆರ್ ಪ್ಯಾಸಿವ್ ಎಲಿಮೆಂಟ್ಸ್. ಇನ್ ದ 48th ಕ್ವೆಶನ್ ಏನಂತ ಕೇಳಿದ್ರೆ ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಹೆಕ್ಸಾಡೆಸಿಮಲ್ ನಂಬರ್ ರೆಪ್ರೆಸೆಂಟ್ಸ್ ಆನ್ ಈವನ್ ನಂಬರ್? ಸೊ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ನಂಬರ್ ಕನ್ವರ್ಷನ್ ನಿಮ್ಗೆ ಗೊತ್ತಿರಬೇಕು. ಸೊ ಫಸ್ಟ್ ಆಪ್ಷನ್ ಏನಂತ ಕೇಳಿದ್ರೆ ಅಂತ ಹೇಳಿದ್ರೆ DB. ಸೊ ನಮಗೆ ಹೆಕ್ಸಾಡೆಸಿಮಲ್ ಈಕ್ವಲೆನ್ಸ್ ಬರ್ಕೊಂಡು ಬಿಡೋಣ. ಫಸ್ಟ್ ಏನು ಬರುತ್ತೆ? 0 to 9, ಫಾಲೋಡ್ ಬೈ ABCDEF. ಅದಾದಮೇಲೆ ಏನು ಬರುತ್ತೆ? 1 0 1 1 1 2 ಆ ಥರ ಬರುತ್ತೆ. ಎ ಅಂದರೆ ಏನು? 10 11 12 13. ಎಫ್ ಅಂದರೆ ಏನು? 15 ಅಂತ ಅರ್ಥ. D means what? 13 into 16 power 1 plus B is what? 11 into 16 power 0. So hexadecimal to decimal number conversion ನಿಮ್ಗೆ ಗೊತ್ತಿರಬೇಕು. 13 into 16 ಎಷ್ಟು ಬರುತ್ತೆ? 208 plus 11 if I am making, it will be 219. Is 219 an even decimal number? ತಪ್ಪು. G itself is not existing. F ಆದಮೇಲೆ ಏನು ಬರುತ್ತೆ? 1 0 ಅಂತ ಬರುತ್ತೆ. ಸೊ ಬಿ ಆಪ್ಷನ್ ಕೂಡ ತಪ್ಪಾಗುತ್ತೆ. BF, B means what? 11, right? Plus F is what? 15. So 11 into 16 plus 15 ಎಷ್ಟು ಬರುತ್ತೆ? 191 ಬರುತ್ತೆ.
ಸೊ ಎ ಮತ್ತು ಸಿನ ನೀಟಾಗಿ ಏನಾದರೂ ಸಾಲ್ವ್ ಮಾಡಿದ್ರೆ ಡಿನ ಈಸಿಯಾಗಿ ಕರೆಕ್ಟ್ ಅಂತ ಬರಿಬೋದು. ಎ ಈಸ್ ವಾಟ್ 10 into 16 plus 12. So which is 10 into 16 power 1 plus 12, which is 172. Nothing but option D is going to follow. 49th question ಏನಂತ ಕೇಳಿದ್ದಾರೆ, a diode cannot be used as, it can be used as a rectifier, cannot be ಅಂತ ಕೇಳಿದ್ದಾರೆ. ಡಿಟೆಕ್ಟರ್ ಆಗಿನೂ ಯೂಸ್ ಮಾಡ್ಬೋದು, ಮಾಡ್ಯುಲೇಟರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಆಂಪ್ಲಿಫೈಯರ್ ಮಾಡೋಕ್ಕಾಗೋದಿಲ್ಲ. ಯಾಕೆ? ಲುಕ್ ಅಟ್ ದ ಥಿಂಗ್ಸ್. ನಾರ್ಮಲ್ ಡಯೋಡ್ ಕನ್ಸಿಡರ್ ನಾನು ಮಾಡಿಕೊಂಡ್ರೆ, ಸೊ ಡಯೋಡ್ ಮಿನಿಮಮ್ ವೋಲ್ಟೇಜ್ ಎಷ್ಟು ತೊಗೊಂಡದೆ ಅಂತ ಹೇಳಿದ್ರೆ 0.7 volts ತೊಗೊಂಡುತ್ತೆ ಫಾರ್ ಕಂಡಕ್ಷನ್. ಇಫ್ ಯು ಆರ್ ಗಿವಿಂಗ್ 0.3 volts over here, output is what? 0. If you are giving 0.7 volts over here, output is 0 volt. ಇನ್ಪುಟ್ ಹತ್ರ ನೀವೇನಾದರೂ 0 volts ನೀವೇನಾದರೂ ಅಪ್ಲೈ ಮಾಡಿದ್ರೆ 0.7 it is going to take. 10 volts you apply, 9.3 volts you are going to get. Constant 0.7 is the voltage drop. 100 volts you apply, 99.3 is the voltage drop it is going to take. So ವ್ಯಾಲ್ಯೂ ಅನ್ನೋದು ಡಿಮಿನಿಷ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಆಂಪ್ಲಿಫೈ ಆಗೋದಿಲ್ಲ. ಸೊ ವಿಚ್ ಈಸ್ ರಾಂಗ್ ಮೀನ್ಸ್ ಆಪ್ಷನ್ ಡಿ, ನಥಿಂಗ್ ಬಟ್ ಆಂಪ್ಲಿಫೈರ್. ಎಕ್ಸಾಡೆಸಿಮಲ್ ಈಕ್ವಲೆಂಟ್ ಆಫ್ 15. ಎಫ್ ಅಂದರೆ ಏನಂತ ಹೇಳಿದೆ? 15 ಅಂತ ಹೇಳಿದೆ. 15 ಅಂದರೆ ಏನು? ಎಫ್ ಅಂತ ಅರ್ಥ. ಎಕ್ಸಾಡೆಸಿಮಲ್ ಈಕ್ವಲೆಂಟ್ ಏನು? 15 ಇನ್ ಡೆಸಿಮಲ್ ವಿಚ್ ಈಸ್ ಈಕ್ವಲ್ಸ್ ಟು ಎಫ್ ಇನ್ ಎಕ್ಸಾಡೆಸಿಮಲ್. ಎಫ್ ಇನ್ ಎಕ್ಸಾಡೆಸಿಮಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 15ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 51 to ಕ್ವಶನ್ ನಂಬರ್ 100ನ ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.